राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜೈ ಜೈ ರಘುವೀರ ಸಮರ್ಥ. ಪಾರ್ವತಿ ಪದೇ ಶಿವರ सद्गुरुनाथ महाराज की जय। जय जय राम कृष्ण हरि। 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 बोला ब्रह्म निर्गुण निराकार ब्रह्म निसंग निर्विकार ब्रह्मासी नाही पारावार बोलती साधो जय जय रघुवीर समर्थ. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಶ್ರಾವಣ ಮಾಸದ ಕೊನೆಯ ಸಪ್ತಾಹದ ಮಂಗಲಮಯ ದಿನ, ಈ ದಿನದಂದು ನೀವು ಕೂಡಿರುವಂಥ ಎಲ್ಲ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಯಾವುದನ್ನು ನಾವು ಅನುಭವಕ್ಕೆ ತಗೋಬೇಕಾಗ್ಯದ, ಯಾವುದರಲ್ಲಿ ನಾವು ನೆಲೆ ನಿಲ್ಲಬೇಕಾಗ್ಯದ, ಯಾವುದನ್ನು ನಾವು ತಿಳ್ಕೋದ್ರಿಂದ ಇನ್ನು ತಿಳ್ಕೊಳ್ಳೋಂಥದ್ದು ಯಾವುದು ಉಳಿದಿಲ್ಲ ಅಂತೇಳಿ ನಮಗೆ ತೃಪ್ತಿ ಆಗ್ತದೆ. ಅಂತಹ ಆ ವಿಮಲ ಬ್ರಹ್ಮನ ಸ್ಥಿತಿಯ ವಿಚಾರವಾಗಿ ನಾವು ಶ್ರವಣ ಮಾಡಬೇಕಾಗಿದೆ. ಇದು ನಮ್ಮ ಗುರಿ. ಸದ್ಗುರುಗಳಿಂದ ಅನುಗ್ರಹಿತರಾದ ಮೇಲೆ, ಅನುಗ್ರಹಿತರಾಗೋಕ್ಕಿಂತ ಮೊದಲನೇ ನಮಗೆ ಅತ್ಯಂತ ಮುಮುಕ್ಷತ್ವ ಪ್ರಾಪ್ತ ಆಗಿರಬೇಕಾಗಿತ್ತು ಅಂತ. ಸದ್ಗುರುಗಳಿಂದ ಅನುಗ್ರಹಿತರಾಗೋಕ್ಕಿಂತ ಮೊದಲ ಯಾವ ವ್ಯಕ್ತಿ ಅನುತಾಪಗೊಂಡು ಅತ್ಯಂತ ಮೋಕ್ಷದ ಅಪೇಕ್ಷೆಯನ್ನು ಹೊಂದಿರ್ತಾನ, ಅಂಥವ ಸದ್ಗುರುಗಳನ್ನು ಹುಡುಕ್ಯಾಡ್ಕೋತ ಹೋಗಿ 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 ಈ ಜೀವನದ ಭವತಾರಕ ನಾಮವನ್ನು ಅವರಿಂದ ಪಡ್ಕೋತಾನಲ್ಲ, ಅವು ಮಾತ್ರ ಸಾಧಕತ್ವ ಸರಿಯಾಗಿ ಮಾಡಲಿಕ್ಕೆ ಸಾಧ್ಯದ ಅಂಥೇಳಿ ಮಹಾತ್ಮರು ಅಭಿಪ್ರಾಯ ಪಡ್ತಾರೆ. ಇವತ್ತು ನಾವು ಉಪದೇಶ ತಗೊಂಡ ಮೇಲೂ ಸಹಿತ ನಾವು ಸಾಧನ ಸರಿಯಾಗಿ ಮಾಡಲಿಕ್ಕತ್ತಿಲ್ಲ ಅಥವಾ ಸಾಧಕತ್ವ ನಾವು ಸರಿಯಾಗಿ ನಿರ್ವಹಿಸಲಿಕ್ಕತ್ತಿಲ್ಲ ಅಂತ ನಮಗೆ
ಅನಿಸ್ತಿತ್ತು ಅಂದ್ರೆ ನಮಗಿನ್ನೂ ಮುಮುಕ್ಷತ್ವ ಪ್ರಾಪ್ತ ಆಗಿಲ್ಲ. ಎಲ್ಲಿ ತನಕ ನಮ್ಮ ಜೀವನ ವ್ಯರ್ಥ ಹೋತಲ್ಲ ಅಂಥೇಳಿ ನಮಗೆ ಅನುತಾಪ ಆಗೋದಿಲ್ಲ, ಎಲ್ಲಿ ತನಕ ನಾವು ಅಶಾಶ್ವತದ ಬಗ್ಗೆ ಅಮೂಲ್ಯವಾದಂತಹ ಸಮಯವನ್ನು ಹಾಳು ಮಾಡಿಕೊಂಡೆವು ಅಂತೇಳಿ ಮನಸ್ಸಿಗೆ ನೋವಾಗುವುದಿಲ್ಲ, ಎಲ್ಲಿ ತನಕ ನಾನು ನಿಜವಾದ ಒಂದು ಆ ಬ್ರಹ್ಮಾನಂದದ ಅನುಭೂತಿಯನ್ನು ಪಡ್ಕೊಂಡೇನೋ ಅನ್ನುವಂಥ ಈ ತವಕ, ಈ ಅತ್ಯಂತ ಒಂದು ಅಪೇಕ್ಷೆ ಇಟ್ಟುಕೊಂಡು ನಾವು ಪರಮಾರ್ಥದೊಳಗೆ ಪಾದಾರ್ಪಣ ಮಾಡಿದೆವಂದ್ರೆ ಅಂಥ ಸಾಧಕ ಅವನ ಸಾಧಕತ್ವ ವಿಶೇಷ ಇರ್ತದೆ. ಈಗ ಬದ್ಧ, ಮುಮುಕ್ಷು, ಸಾಧಕ, ಸಿದ್ಧ ಅಂಥೇಳಿ 4 ಅವಸ್ಥೆಗಳು ಮನುಷ್ಯನಿಗೆ ಇರ್ತಾವ. ಬದ್ಧತ್ವದೊಳಗೆ ಹೆಂಗಿರ್ತಾನೆ ಮನುಷ್ಯ ಅಂದ್ರೆ ಅವನಂತಲ್ಲ ರಜೋಗುಣ ಮತ್ತು ತಮೋಗುಣ ಇವೇ ಪ್ರಬಲ ಆಗಿಬಿಟ್ಟಿರ್ತಾವ. ಒಂದು ಪ್ರಪಂಚದ ಮೇಲೆ, ಇಂದ್ರಿಯಗಳ ಒಂದು ಸುಖದ ಮೇಲೆ, ಆಮೇಲೆ ದುಡ್ಡು ಗಳಿಸೋದ್ರ ಮೇಲೆ, ಅಧಿಕಾರದ ಮೇಲೆ ಆಮೇಲೆ ಪ್ರತಿಷ್ಠೆಯ ಮೇಲೆ ಯಾರ ಅಪೇಕ್ಷೆ ಎಲ್ಲಿ ತನಕ ಇರ್ತದಲ್ಲ ಅಲ್ಲಿ ತನಕ ಅವರಂತಲ್ಲಿ ರಜೋಗುಣ, ಸಬಲ ರಜೋಗುಣ ಪ್ರಬಲ ಆಗಿದೆ ಅಂತ ತಿಳ್ಕೊಳ್ತಾರೆ. ಅದರ ಜೊತೆ ಮತ್ತೊಬ್ಬರ ಅಂತಃಕರಣಕ್ಕೆ ನೋವು ಮಾಡೋದು, ಮತ್ತೊಬ್ಬರ ಅಂತಃಕರಣಕ್ಕೆ ನೋವು ಮಾಡಿ ಸಂತೋಷ ಪಡೋದು, ಇಂಥವೆಲ್ಲ ಕ್ರಿಯೆಗಳು ಅವನಿಂದ ಆಗ್ತಿದ್ವು ಅಂದ್ರೆ ಅವನಂತಲ್ಲಿ ತಮೋಗುಣನೂ ಪ್ರಬಲ ಆಗಿದೆ ಅಂತ ತಿಳ್ಕೊ. ಎಲ್ಲಿ ತನಕ ರಜೋಗುಣ ಮತ್ತು ತಮೋಗುಣದ ಪ್ರಾಬಲ್ಯ ನಮ್ಮಲ್ಲಿ ಇರ್ತದ ಅಲ್ಲಿ ತನಕ ಅಲ್ಲಿ ಸತ್ವಗುಣ ಹಣಿಕೆ ಹಾಕುವುದಿಲ್ಲ ಅಂತಾರೆ. 3 ಗುಣಗಳ ಒಂದು ವಿಶೇಷತೆ ಏನದ ಅಂತಾರ ಅವರು. ಏಕ ಏತಾ ದೋನಿ ಜಾತಿ ನಿಗೋನಿಯ. 3 ಗುಣದೊಳಗ ಒಂದು ಬಂತು ಅಂದ್ರೆ 2 ಹೋಗ್ತಾವ ಅಂತ ಹೇಳ್ತಾರೆ. ಒಂದು ಬಂತು ಅಂದ್ರೆ 2 ಹೋಗ್ತಾವ. ಸತ್ವಗುಣ ನಮ್ಮಲ್ಲಿ ಬಂತಂದ್ರೆ ರಜೋಗುಣ ತಮೋಗುಣ ಅಲ್ಲಿ ಇರುವುದಿಲ್ಲ. ಈಗ ನಿಮಗೆ ಎಲ್ಲರಿಗೂ ಸತ್ವಗುಣ ನಮ್ಮಲ್ಲಿ ಬಂದದಂತ ತಿಳ್ಕೊರಿ ನೀವು. ಯಾರು ಮನಸ್ಸು ಕೊಟ್ಟಿಲ್ಲ ಶ್ರವಣ ಮಾಡ್ಲಿಕ್ಕತ್ತಾರ, ಯಾರು ಜೀವನದ ಸಾರ್ಥಕತೆ ಉದ್ದೇಶ ಇಟ್ಟುಕೊಂಡೇ ಇಲ್ಲಿ ಕೂತಾರ, ಇಲ್ಲಿ ಪ್ರತಿಯೊಂದು ಕ್ಷಣವನ್ನು ನಾ ಸಾರ್ಥಕ ಮಾಡ್ಕೋಬೇಕು ಅಂತೇಳಿ ವಿವೇಕ ಯಾರಂತಲ್ಲಿ ಜಾಗೃತ ಆಗ್ಯದಲ್ಲ ಅವ್ರಂತಲ್ಲಿ ಸತ್ವಗುಣ ಅದ ಅಂತ. ಯಾಕಂದ್ರೆ ಸತ್ವಗುಣದ ಲಕ್ಷಣ ಹೆಂಗದ ಅಂದ್ರೆ ಸತ್ವಗುಣೇ ಭಗವದ್ ಭಕ್ತಿ, ಸತ್ವಗುಣೇ ಜ್ಞಾನ ಪ್ರಾಪ್ತಿ, ಸತ್ವಗುಣೇ ಸಾಯುಜ್ಯ ಮುಕ್ತಿ ಪಾವಿಜೇತೆ. ಸಮರ್ಥ ಅಂತಾರ ಸತ್ವಗುಣ ಹೆಚ್ಚಾಗ್ತಂದ್ರೆ ಅವನಂತಲ್ಲ ಭಗವಂತನ ಭಕ್ತಿ ಮಾಡುವಂತ ಉತ್ಸಾಹ ಹೆಚ್ಚಾಗ್ತದೆ. ಆಮೇಲೆ ಸತ್ವಗುಣ ಅಂತಲ್ಲಿದ್ರೆ ಮಾತ್ರ ಅವ್ನಿಗೆ ಶುದ್ಧ ಜ್ಞಾನದ ಪ್ರಾಪ್ತಿ ಆಗ್ತದೆ. ಸತ್ವಗುಣ ನಮ್ಮಲ್ಲಿ ಬಹಳಷ್ಟು ಸತ್ವಗುಣ ಇದ್ರೆ ಮಾತ್ರ ಸತ್ವಗುಣ ಸಂಪನ್ನರ ನಾವು ಆದೇವಂದ್ರೆ ಸಾಯುಜ್ಯ ಮುಕ್ತಿ ಅನ್ನುವಂಥದ್ದು ಪ್ರಾಪ್ತ ಆಗ್ತದೆ. ಆ ಸಾಯುಜ್ಯ ಮುಕ್ತಿಯ ಅನುಭವ ಏನದಲ್ಲ ಅದೇ ವಿಮಲ ಬ್ರಹ್ಮನ ಒಂದು ಸ್ಥಿತಿ ಅದ. ಆ ಸ್ಥಿತಿ ಹೆಂಗದ ಅನ್ನುವಂಥದ್ದು ಮನಾತಿ ಶ್ಲೋಕನ್ಯಾಗ ಸಮರ್ಥರಂತಾರ. ಹರಿ ನಭಾಸಾರಿಕೆ ರೂಪ या राघवाते नभासारिके रूप या राघवाते नभासारिके रूप या राघवाते मनी चिंतिता मूळ तुटे भवाते मनी चिंतिता मूळ तुटे भवाते नभासारिके तया पाहता देह बुद्धी उरेना तया पाहता देह बुद्धी उरेना सदा सर्वदा अर्थ पोटी जिरेना सदा सर्वदा अर्थ पोटी जिरेना नभासारिके रूप टूटे ना
ಕಳೆನಾ तुटेना चळेना डळेना सदा संजले मी पणे ते कळेना सदा संजले मी पणे ते कळेना तया एक रूपाची तुझे नसाहे तया एक रूपाची तुझे तया एक रूपाची तुझे नसाहे मना संत अनंत शोधून पाहे मना संत अनंत शोधून पाहे नवासारिके रूप या भगवा नवासारिके रूप मनी चिंतिता मूळ तुटे भवाते मनी चिंतिता मूळ तुटे भवाते नवासारिके रूप राघवा ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಒಬ್ಬಾರ ಕುಮಾಯೇ ಬೋಲಾ ಪುಂಡಲೀ ಶ್ರೀ ಜ್ಞಾನದೇವ ಸುಧಾ राजा ಶ್ರೀರಾಮ್ ಸಮರ್ಥರು ಮನಾತೆ ಶ್ಲೋಕ ಅನ್ನುವಂಥದ್ದು ಒಂದು ಗ್ರಂಥಿಕ ಮಾಡ್ಯಾರ. ನಮಗೆ ನಿಮಗೆ ಎಲ್ಲ ಪರಿಚಯ ಅದಾವ. ಒಂದು ರಾತ್ರಿ ಒಳಗೆ 205 ಶ್ಲೋಕಗಳನ್ನು ನಮಗೆ ನಿಮಗೆ ಅರ್ಥಾರ್ಥ ಜಗತ್ತಿಗೆ ನೀಡಿದರು. ಅದರೊಳಗೆ ಎಲ್ಲ ಅವ ಮೊದಲನೇ ಹಿಡ್ಕೊಂಡು ಭಕ್ತಿ ಪಂತೇಚಿ ಮನ ಸಜ್ಜನ ಭಕ್ತಿ ಪಂತೇಚಿ ಜಾವೆ तरी श्रीहरी पाविजे तो स्वभावे जनी निंद्यते सर्व सोडून द्यावे जनी ವಂದ್ಯತೆ ಸರ್ವ ಭಾವೆ करावे ಅನ್ನುವಂಥ ಶ್ಲೋಕ ಹಿಡ್ಕೊಂಡ ನೀನು ಮುಟ್ಟಬೇಕಾದಂಥ ಗುರಿ ಏನದಲ್ಲ, ನೀನು ನಿನ್ನ ಸ್ವರೂಪದ ಒಂದು ಅನುಭವ ಏನದಲ್ಲ, ಅಲ್ಲಿ ತನಕನೂ ಸಮರ್ಥರು ಹೇಳ್ಯಾರಂದ್ರೆ ಇವೆಲ್ಲನೂ ಪೂರ್ಣ ಏನಪ್ಪ ಅಂದ್ರೆ ಆ ಸಮರ್ಥ ಸದ್ಗುರು ರಾಮದಾಸ ಮಹಾರಾಜರ ಸ್ವರೂಪ ಅಂದ್ರೆ ಅದು ವಿಮಲ ಬ್ರಹ್ಮನ ಸ್ವರೂಪನೇ ಆಗಿದೆ. ಹಂಗೆ ಈಗ ಆಗಿ ಹೋದಂಥ ಬ್ರಹ್ಮಜ್ಞಾನಿ ಸದ್ಗುರುಗಳ ಸ್ವರೂಪ ಏನದಲ್ಲ ಅದು ವಿಮಲ ಬ್ರಹ್ಮನ ಸ್ವರೂಪನೇ ಅದ. ಮತ್ತು ಹಂಗಾರ ಅವ್ರನ್ನೇ ನೋಡ್ತೀವಲ್ಲ ಮತ್ತೆ ಯಾಕೆ ಇವನ್ನೆಲ್ಲ ಕೇಳ್ಕೋಬೇಕ್ರಿ ಅಂತ. ಸದ್ಗುರುಗಳ ರೂಪ ನೋಡೋದ್ರಿಂದ ವಿಮಲ ಬ್ರಹ್ಮನ ಸ್ವರೂಪದ ಅನುಭವ ಆಗುವುದಿಲ್ಲ. ವಿಮಲ ಬ್ರಹ್ಮನ ಸ್ಥಿತಿ ಏನದಲ್ಲ ಅದು ಸದ್ಗುರುಗಳ ಸ್ವರೂಪದ. ಇದು ನಾವು ಕಾಣೋದು ರೂಪದ, ಅವರ ಸ್ವರೂಪ ಏನದಲ್ಲ ಅದು ವಿಮಲ ಬ್ರಹ್ಮನ ಸ್ವರೂಪದ. ಠೊಬ್ಬಾರ ಕುಮಾಯೇ ಠೊಬ್ಬಾರ ಕುಮಾಯೇ ಠೊಬ್ಬಾರ ಕುಮಾಯೇ. ಸದ್ಗುರುಗಳನ್ನು ನಾವು ಕಾಣಬಹುದು, ಸದ್ಗುರುಗಳನ್ನು ನೋಡೇವಂತ ನಮಗೆ ಅನಿಸ್ಬಹುದು. ಖರೆ ನಮ್ಮ ನೋಡುಣಿಕೆ ಅಲ್ಲ ಅಂತಾರೆ ಜ್ಞಾನಿಗಳು. ನೀವು ಮಹಾರಾಜರನ್ನ ಇಷ್ಟೇ ನೋಡಿದಿರನಪ್ಪ,
ಬಿಳಿ ಅಂಗಿ ಹಾಕೋತಿದ್ರು, ಬಗಲ್ ಕಸಿ ಅಂಗಿ ಹಾಕೋತಿದ್ರು, ರುಮಾಲ್ ಸುತ್ತಿದ್ರು, ಕೆಂಪಿದ್ರು, ಎತ್ತರಿದ್ರು, ಸಾಲುಡಿಗೆ 7 ಕುಲಕ. ಇಷ್ಟೇ ನಿಮಗೆ ಅರ್ಥ ಆಗಿದೆ. ಇಷ್ಟು ಸದ್ಗುರುಗಳನ್ನು ನೀವು ಅರ್ಥ ಮಾಡ್ಕೋದು ಅದು ಅರ್ಥನೇ ಅಲ್ಲ ಅಂತ. ಸದ್ಗುರುಗಳು ಹೆಂಗಿದ್ರು ಅಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರವರಾಗಿದ್ರು. ಅವ್ರ ಸ್ವರೂಪ ಅಣುರೇಣು ತೃಣಕಾಷ್ಟಗಳಲ್ಲಿ ತುಂಬಿ ತುಳುಕುವಂತಹ, ತುಳುಕಿ ಉಳಿಯುವಂತಹ ಸ್ವರೂಪ ಯಾವುದಾದ್ರೂ ಇದ್ರ ಅದು ಸದ್ಗುರುಗಳ ಸ್ವರೂಪ ಅಂತಾರ. ಅದಕ್ಕೆ ಅವ್ರು ಅಂದ್ರು ವಿಮಲ ಬ್ರಹ್ಮ ನಿರೂಪಣೆಯೊಳಗ, ಪರಬ್ರಹ್ಮತೆ ಏಕಲೇ ಏಕದಾಂಚಿ ಸಕಳಾಸಿ ವ್ಯಾಪಿಲೇ ಸಕಳಾಸ ಸ್ಪರ್ಶೋನ ರಾಯಿಲೆ ಸಕಳ ಠಾಯಿ. ಒಂದೇ ಅದ, ಅದು ಸದ್ಗುರು ಸ್ವರೂಪ ಒಂದೇ ಅದ. ಆದ್ರೆ ಅದು ಎಲ್ಲೆಲ್ಲಿ ಅಡಿಗೆದ ಅಂದ್ರೆ ಎಲ್ಲ ಕಡೆನೂ ಅಡಿಗೆದ, ಎಲ್ಲರೂ ಒಳಗೂ ಅಡಿಗೆದ, ಹೊರಗೂ ಅಡಿಗೆದ, ಎಲ್ಲರಲ್ಲೂ ಹತ್ಕೊಂಡದ. ಇದ್ರೂ ಸಹಿತ ನಮಗೆ ಗೊತ್ತಾಗುವುದಿಲ್ಲ. ಅದು ವಿಮಲ ಬ್ರಹ್ಮನ ಸ್ವರೂಪದ ಟೊಬ್ಬಾರ ಕುಮಾಯೇ ಕುಮಾಯೇ. ಓ 7ನೇ ದಶಕ 2ನೇ ಸಮಾಸದೊಳಗೆ ಬ್ರಹ್ಮ ನಿರೂಪಣ ಅಂತ ಮಾಡ್ಯಾರ ಸಮರ್ಥರು. 7ನೇ ದಶಕಕ್ಕೆ ದಾಸಬೋಧ ಸಮಾಪ್ತ ಮಾಡೋರಿದ್ರು. ಅದರೊಳಗೆ 2ನೇ ಸಮಾಸ ಏನು ಬ್ರಹ್ಮ ನಿರೂಪಣೆ ಮಾಡ್ಯಾರಲ್ಲ ಅದು ವಿಮಲ ಬ್ರಹ್ಮನ ನಿರೂಪಣೆನೇ ಅದ. ಏನು ಅದ್ರಾಗ ಅಂತಾರ ಅವರು, ಬ್ರಹ್ಮ ನಿರ್ಗುಣ ನಿರಾಕಾರ. ಬ್ರಹ್ಮ ಹೆಂಗಿದ್ದಾನ? ನಿರ್ಗುಣ ಇದ್ದಾನ. ಅಂದ್ರೆ ಅವ್ ಗುಣನೇ ಇಲ್ಲ, ಗುಣಾತೀತ ಇದ್ದಾನಂತಾರ. ಹಂಗಾರೆ ಗುಣನೇ ಇಲ್ಲನ್ರಿ ಮಹಾರಾಜ್ರಂತಲ್ಲಿ ಇದ್ದಿದ್ದಿಲ್ಲೇನ್ರಿ ಅಂದ್ರೆ ಇದ್ದು ಗುಣ ಹೆಂಗಿದ್ದು ಅಂದ್ರೆ ಅವತ್ರ ಗಣನೆ ಮಾಡಲಾರ್ದಂಥ ಅನಂತ ಗುಣಗಳ ಆಗರಾಗಿದ್ರು. ಹಿಂಗಾಗಿ ಅವ್ರ ಗುಣಾತೀತ ನಿರ್ಗುಣ ಅಂತ ಅನ್ಸ್ಬೋದು. ನಿರ್ಗುಣ ಮನುಜೆ ಬಹುಗುಣ. ಸಮರ್ಥ ದಾಸಬೋಧದಾಗ ಅಂತಾರ ನಿರ್ಗುಣ ಅಂದ್ರೆ ಏನು, ಗುಣ ಇಲ್ಲ ಅಂತಲ್ಲ, ಎಲ್ಲ ರೀತಿ ಗುಣಗಳಿದ್ದು ಅಂದ್ರೆ ಇಷ್ಟೇ ಇದ್ದು ಅಂತ ಹೇಳಲಿಕ್ಕೆ ಬರಲಾರ್ದಂಥ ಸ್ಥಿತಿ ಏನದಲ್ಲ ಅದು ನಿರ್ಗುಣ ಸ್ಥಿತಿ ಅಂತಾರೆ. ಹಂಗ ನಭಾಸಾರಿಕೆ ರೂಪ ಯಾರಾಗವಾಚೆ. ಈ ಮರಾಠಿ ಶ್ಲೋಕನಾಗ ಅಂತಾರವರು, ಆ ರಾಘವನ ರೂಪ, ಆ ಸದ್ಗುರುವಿನ ಸ್ವರೂಪ ಹೆಂಗದ ಅಂದ್ರ ನಭ ಅಂದ್ರೆ ಆಕಾಶದ ಗತಿ ಅದ. ನೀವು ಆಕಾಶ ನೋಡಿದ್ರಿ ಅಂದ್ರೆ ಆಕಾಶಕ್ಕೆ ಇಷ್ಟೇ ಆಕಾಶದ ಅಂತ ಹೇಳಿ ಹೇಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಏನು ಗಂಭೀರ ವಿಷಯವನ್ನು ಕೇಳುವ ಹೊತ್ನ್ಯಾಗ ಗಂಭೀರತನ ನಮ್ಮಂತಲ್ಲಿ ಬಂದ್ರೆ ಮಾತ್ರ ಆ ವಿಷಯ ಅವಗತ ಆಗ್ತವೆ. ಹೊರತಾಗಿ ಅದನ್ನು ಮನಸ್ಸಿನಾಗ ಏನೋ ಚಂಚಲ ಮನಸ್ಸಿನಿಂದ ಕೇಳಿದರೆ ವಿಮಲ ಬ್ರಹ್ಮನ ಸ್ಥಿತಿ ಅವಗತ ಆಗುವುದಿಲ್ಲ ಅಂತ ಸಮರ್ಥರಂತಾರ. ಬ್ರಹ್ಮಜ್ಞಾನನವೇ ಲೇಕುರಾಂಚೆ ಗೋಷ್ಠಿ. ಬ್ರಹ್ಮಜ್ಞಾನ ಅರ್ಕೋದಂದ್ರೆ ಸಣ್ಣ ಹುಡುಗರು ಆಟ ಅಂತ ತಿಳ್ಕೊಂಡಿರಿ, ಬಹಳ ಸೂಕ್ಷ್ಮದ ಅಂತಾರ ಅವರು. ಅವ್ರಂತಾರ ನಭಾಸಾರಿಕೆ ರೂಪ ಯಾರಾಘವಾಚೆ. ರಾಘವ ಅಂತ ಯಾಕೆ ಬಳಸಿದ್ರಂದ್ರ ರಾಘವ ಸಮರ್ಥ ರಾಮದಾಸ್ ಮಹಾರಾಜರ ಸದ್ಗುರುಗಳು, ಉಪದೇಶ ಕೊಟ್ಟಂತ ಗುರು ಸ್ವತಃ ರಾಮಚಂದ್ರ ಪ್ರಭು. ಹಂಗ ನಮ್ಮ ಸದ್ಗುರುಗಳು ಅಂದ್ರೆ ರಂಗರಾವ್ ಮಹಾರಾಜರ, ನಮ್ಮ ಮಹಾರಾಜರ ಸ್ವರೂಪ ಹೆಂಗಿತ್ತು ಅಂದ್ರೆ ನಭಾಸಾರಿಕೆ ರೂಪ ಯಾರಾಗವಾಚೆ. ಆಕಾಶದಷ್ಟು ವಿಶಾಲ. ಆಕಾಶ ಎಷ್ಟು ವಿಶಾಲದ ಅಂತೀರಿ ನೀವು? ಆಕಾಶಕ್ಕೆ ಇಷ್ಟ ಇದನ್ನೇ ಇಲ್ಲ. ಬ್ರಹ್ಮ ನಿರ್ಗುಣ ನಿರಾಕಾರ, ಬ್ರಹ್ಮ ನಿಸ್ಸಂಗ ನಿರ್ವಿಕಾರ, ಬ್ರಹ್ಮಾಸಿ ನಾಹಿ ಪಾರಾವಾರ ಬೋಲತಿ ಸಾಧು. ಸಮರ್ಥರಂತಾರ ಸಾಧುಗಳು ಹೇಳಿಕತ್ತಾರ ಅನುಭವಿಕರಿದನ ಪಾರಾವಾರ ಅವ್ ಹಿಂಗೆ ಇಷ್ಟೇ ಸೀಮಾ ಅಂತನ್ನುವಂಥದ್ದಿಲ್ಲೇ ಇಲ್ಲ. ಇವತ್ತು ಉಪದೇಶ ತಗೊಂಡು ನಾವು ಅಮೇರಿಕದಾಗಿದ್ದಂತ ತಿಳ್ಕೊರಿ ನೀವು. ಅಮೇರಿಕದಾಗ ಆದ್ರೂ ಸಹಿತ ಏನಾದರೂ ತಪ್ಪು ಕೆಲಸ ಮಾಡ್ಬೇಕಾದ್ರೆ ಅನಿಸ್ತಾನೆ. ಯಾಕಂದ್ರೆ ಸದ್ಗುರುನಾಥ ಅಮೇರಿಕದಾಗೂ ಆವರಿಸ್ಯಾರ, ಈ ಭೂಮಂಡಲ ಎಲ್ಲ ಕಡೆ ಆವರಿಸ್ಯಾರ ಅಂತೇಳಿ ಗುರು ಉಪದೇಶ ತಗೊಂಡವ ಅಡ್ಡ ಹಾದಿ ಹಿಡಿಲಿಕ್ಕೆ ಸಮರ್ಥರು ಎದುರು ಬಂದು ನಿಂದಿರ್ತಾರಂತ. ಇಂಥ ಉದಾಹರಣೆಗಳು ಸಾಕಷ್ಟು ನಮಗೆ ಗೊತ್ತವ ಹಿಂದಕ್ಕಿನವರು. ನಾವಾದರೂ ಸಹಿತ ನೋಡ್ರಿ ಎಷ್ಟೇ ಕೆಟ್ಟ ಮಾಡೇವಂದ್ರೂ ಸಹಿತ ಅತಿ ಕೆಟ್ಟ ಮಾಡ್ಲಿಕ್ಕತ್ತೇವಂದ್ರೆ ಸಮರ್ಥರು ಬಂದು ಮುಂದೆ ನಿಂದಿರ್ತಾರೆ. ಇಷ್ಟೇ ಯಾಕೆ ಎಚ್ಚರ ಕೊಡ್ತಾರೆ. ಅದಕ್ಕೂ ನೀ ಇದು ಆಗಲಿಲ್ಲ ಅಂದ್ರೆ ಸ್ವಪ್ನದಾಗ ಬಂದ ಯಾಕೋ ಏನಂತಿ ಅಂತ ಕೇಳ್ತಾರವರು. ಇಷ್ಟು ಭಯ ಈಗಾದರೂ ನಮಗೆ ಅದ ಅಂಥೇಳಿ ನಾವು ಒಂದು ಲೆಕ್ಕನಾಗಿದ್ದೇವಂತ.
ಇನ್ನು ಲೆಕ್ಕ ಮೀರಿಲ್ಲ. ಏನು ಲೆಕ್ಕನಾಗ ಇದ್ದೆವು ಅಂತ ಲೆಕ್ಕನಾಗ ಇರೋ ತನಕ ಮಾತ್ರ ನಾವು ಈ ಭೂಮಿ ಮೇಲೆ ಇರ್ತೇವೆ. ಲೆಕ್ಕ ತಪ್ಪಿತು ಸಮರ್ಥರ ಲೆಕ್ಕದಕ್ಕಿಂತ ನಾವು ಹೊರಗೆ ಹೋದೇವಂದ್ರೆ ನಾವಿಲ್ಲಿ ಇರಲಿಕ್ಕೆ ನಮಗೆ ಅವಕಾಶವೂ ಸಿಗೋದಿಲ್ಲ. ಇರಲಿ ನಭಾ ಸಾರಿಕೆ ರೂಪಯ ರಾಘವಾಚೆ ಮನಿ ಚಿಂತಿತ ಮೂಲ ತೂಟೆ ಭವಾಚೆ. ನೀವು ಗುರುನಾಥನ ಬಗ್ಗೆ ಚಿಂತನೆ ಮಾಡ್ಲಿಕ್ಕಂತಂದ್ರೆ ನಿಮ್ಮನ್ನು ನೀವು ಮರ್ತು ಬಿಡ್ತೀಯ. ನಾನು ಶಂಕರಣ್ಣ ಅನ್ನೋ ಸಹಿತ ಮರುತ ನಾವು ನಾಮಸ್ಮರಣೆಯೊಳಗೆ ಏಕಾದೇವಂದ್ರೆ ಆ ನಾಮಸ್ಮರಣೆಯೊಳಗೆ ಸಿಗುವಂಥ ಆನಂದ ಏನದಲ್ಲ ಅದು ವಿಮಲ ಬ್ರಹ್ಮನ ಆನಂದನೇ ಅದಂತಾರೆ. ಟೊಬ್ಬಾರ ಕುಮಾಯಿ ಓ ದಯಾಪಾಹತ ದೇಹ ಬುದ್ಧಿ ಊರೇನ. ಬಹಳಷ್ಟು ನಾ ಇದು ಮಾಡ್ಲಿಕ್ಕತ್ತಿಲ್ಲ. ಇವೇನು ಒಂದೊಂದು ಸಾಲಿನ ಅರ್ಥ ಹೇಳಿಕತ್ತೀನಿ. ಅವನು ಪಾಹತ ಅಂದ್ರೆ ನೋಡ್ಲಿಕ್ಕತ್ತ. ಅವನು ನೋಡ್ಲಿಕ್ಕತ್ತಿ ಅಂದ್ರೆ ನಿನ್ನ ದೇಹ ಬುದ್ಧಿ ನೀ ದೇಹದೊಳಗೆ ಇರುವುದಿಲ್ಲ. ಏನು ಹೆಂಗ ಸಮುದ್ರದಾಗ ಉಪ್ಪಿನ ಗೊಂಬೆ ಹೋಗಿ ಸಮುದ್ರ ಆಳ ನೋಡ್ಬೇಕಂತ ಹೋತಂದ್ರೆ ಅದು ಸಮುದ್ರನೇ ಆಗ್ತದಲ್ಲ, ಹಂಗೆ ನಿನ್ನ ಸದ್ಗುರುನಾಥನ ಸ್ವರೂಪ ನೋಡ್ಬೇಕಂದೆ ಅಂದ್ರೆ ಅಲ್ಲಿ ನೀ ಇರುವುದಿಲ್ಲ. ಯಾಕಂದ್ರೆ ತೇ ಪರೇ ಭೂನಿ ಪರ ಮನ ಬುದ್ಧಿ ಅಗೋಚರ ಸಂಘ ಸೋಡಿತ ಸತ್ವರ ಪಾವಿಜೇತೆ. ಈ ದೇಹ ಬುದ್ಧಿ ಸಂಘ ನೀ ಯಾವಾಗ ಬಿಟ್ಟಿಲ್ಲ ಆ ಬಿಟ್ಟ ಕ್ಷಣದಾಗ ಈಗ ನೋಡ್ರಿ ಧ್ಯಾನ ಮಾಡೋರು ಇದ್ದಾರೆ. ಇಲ್ಲೂ ಸಾಕಷ್ಟು ಮಂದಿ ನಮ್ಮಲ್ಲಿ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡೋ ಹೊತ್ನ್ಯಾಗ ಯಾರು ದೇಹ ಬುದ್ಧಿಯನ್ನು ಮೂರಿ ನಾನು ಧ್ಯಾನ ಮಾಡ್ತೇನೆ ಅನ್ನುವಂಥದ್ದು ಒಂದು ಕ್ಷಣದೊಳಗೆ ಯಾವಾಗ ಮರ್ತಿರ್ತಾರಲ್ಲ ಆವಾಗ ಆಗುವಂಥ ಅನುಭವ ಏನದಲ್ಲ, ಆನಂದ ಏನದಲ್ಲ, ಅದು ವಿಮಲ ಬ್ರಹ್ಮನ ಆನಂದದ ಶಾಂಪಲ್ ಅಂತ ತಿಳ್ಕೊಡಿ ಅಂತ. ಅದು ಒಂದೊಂದು ಕ್ಷಣ ಆಗ್ತದೆ. ಹೆಚ್ಚು ಸಾಧನ ಮಾಡಿದವ್ರು ಕಾಯಂ ಅದು ಉಳಿತದ. ಕಾಯಂ ಉಳಿದವ್ರು ಯಾರಂದ್ರೆ ಅವರು ಪರಬ್ರಹ್ಮ ಸ್ವರೂಪಿ ಸದ್ಗುರುಗಳು ಮಾತ್ರ ಅಂತೇಳಿ ನಾವು ತಿಳ್ಕೊಬೇಕು. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ ಓ ಸದಾ ಸರ್ವದಾ ಆರ್ತಪೋಟಿ ದಿರೇನ. ಈ ಆರ್ಥ ಭಾವ ಎಷ್ಟು ತಯಾರಾಗ್ತದೆ ನೀವು ಒಮ್ಮೆ ಆ ವಸ್ತುವನ್ನು ನೋಡಿಬಿಟ್ರೆ ಅಂತ ತಿಳ್ಕೊರಿ. ನೀವು ಸಾಧನದಾಗ ಕೆಲವೊಂದು ಅಲೌಕಿಕ ಒಂದು ಪ್ರಚೀತಿಗಳು ಏನಾಗ್ತಾವಲ್ಲ ಅದು ಆಗ್ಲಿಕ್ಕೆ ಶುರು ಆತಂದ್ರೆ ಅವ್ನು ಸಾಧನ ಮಾಡಲಿಕ್ಕೆ ತೀವ್ರಗತಿಯಿಂದ ಸಾಧನ ಮಾಡ್ಲಿಕ್ಕೆ ಇರ್ಲಿಕ್ಕಂದ್ರೆ ಅಲ್ಲಿ ತನಕ ಅವಾಗ ಪ್ರಾಪಂಚಿಕ ವಿಚಾರಗಳೇ ಅವನ ತಲೆಯಾಗಿ ಬರ್ತಿರ್ತಾವ. ಹೀಗಾಗಿ ಧ್ಯಾನ ಹತ್ತುವಲ್ತ್ರಿ ಏನು ಮಾಡೋದು ಅಂತ. ಧ್ಯಾನ ಯಾಕೆ ಯಾವಾಗ ಹತ್ತದಲ್ಲ ಪ್ರಚೀತಿ ಏನಾರೇ ಒಂದು ಹೊಸದು ಕಂಡಾಗ ಮಾತ್ರ ಅದು ಹತ್ತಿರ್ತದೆ. ಇದು ಒಂದು ಅಲೌಕಿಕ ದೃಶ್ಯ ನಾನು ಕಂಡೆ ಅಂಥೇಳಿ ಅದ್ರ ಮುಂದಿಂದ ಕಾಣ್ಲಿಕ್ಕೆ ಹೋಗ್ತಾರೆ. ಅದಕ್ಕೆ ತುಕಾರಾಮ್ ಮಹಾರಾಜರು ಅಂತಾರೆ ನೋಡ್ರಿ, ತಯಾದಿಸೆ ರೂಪ ಅಂಗುಷ್ಟ ಪ್ರಮಾಣ ಅನುಭವಿ ಕೂಣ ಜಾಣತೀಹೆ. ಇದು ಅನುಭಾವಿಗಳಿಗೆ ಗೊತ್ತು. ಒಂದು ಅಂಗುಷ್ಟಷ್ಟು ಅದು ಕಾಣಿಸ್ಲಿಕ್ಕೆ ಶುರು ಮಾಡ್ತದೆ ಅಂತಾರೆ. ಕಂಡವ್ರ ಪುಣ್ಯವಂತರು ಇರಲಿ. ಇನ್ನು ಆ ವಸ್ತು ಹೆಂಗದ ವಿಮಲ ಬ್ರಹ್ಮ ಸ್ಥಿತಿ ಅಂದ್ರೆ ಪುಟೇನಾ ತುಟೇನಾ ಚಳೇನಾ ಡಳೇನಾ ಪುಟೇನಾ ತುಟೇನಾ ಪುಟೇನಾ ತುಟೇನಾ. ಪುಟೇನಾ ಅಂದ್ರ ಒಡೆಯುವುದಿಲ್ಲ, ತುಟೇನಾ ಅಂದ್ರ ಮುರಿಯುವುದಿಲ್ಲ, ಆಮೇಲೆ ಚಳೇನಾ ಅಂದ್ರ ಅಳಿಗಾಡುವುದಿಲ್ಲ, ಢಳೇನ ಅಂದ್ರ ಅದೇನಪ್ಪ ಇಲ್ದಂಗೂ ಆಗುವುದಿಲ್ಲ. ಅಂದ್ರೆ ಅದು ಸ್ಥಿತಿ ಹಂಗದಂದ್ರೆ ಯಾವಾಗಲೂ ಇರುವಂತ ಸ್ಥಿತಿ. ಅದು ಒಡೆಯುವುದಿಲ್ಲ, ಮುರಿಯುವುದಿಲ್ಲ, ಅಳಿಗಾಡುವುದಿಲ್ಲ. ಹೆಂಗದ ಅಂದ್ರ ಪೂರ್ಣ ಏನಪ್ಪಾ ಅಂದ್ರೆ ಎಲ್ಲಾ ಕಡೆ ಓತಪ್ರೋತವಾಗಿ ತುಂಬ್ಯದ. ಇವತ್ತು ನಾವಿಲ್ಲಿ ಸಪ್ತಾಹದಾಗ ಕೂತೇವಂದ್ರ ಈ ಸಪ್ತಾಹದೊಳಗೆ ಮಹಾರಾಜರು ಇಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಇವ್ರಂತಲ್ಲಿ ಇದ್ದಾರೆ, ನಮ್ಮಂತಲ್ಲಿ ಇದ್ದಾರೆ, ಹೊರಗೆ ಕೂತಾರಂತಲ್ಲಿ ಇದ್ದಾರೆ. ಅಂದ್ರ ಅವ್ರು ಇರ್ಲಾರ ಜಾಗನೇ ಇಲ್ಲಿ. ಮತ್ತ ಅವರೇ ಇದ್ದಾರಂದ್ರೆ ನಾವು ಹೆಂಗ್ ಮಾಡ್ಬೇಕು? ಸಪ್ತಾಹ ನಮ್ಮ ಸ್ಥಿತಿ ಹೆಂಗಿರಬೇಕು? ನಾವು ಎಷ್ಟು ಗಂಭೀರರಾಗಿರ್ಬೇಕು? ನಾವು ಎಷ್ಟು ಮನಸ್ಸು ಕೊಟ್ಟು ಇಲ್ಲಿ ಭಕ್ತಿಯಿಂದ ಕಾರ್ಯ ಮಾಡಬೇಕು? ಇವೆಲ್ಲ ಯಾವಾಗ ಅನುಭವಕ್ಕೆ ಬರ್ತದಂದ್ರೆ ಅವ್ರು ಎಲ್ಲ ಕಡೆ ಇದ್ದಾರೆ. ತುಟೇನಾ ತುಟೇನಾ ಚಳೇನಾ ಡಳೇನಾ ಸದಾ ಸಂಚಲೇ ಮೀ ಪಣೇತೆ ಕಳೇನಾ. ಇಷ್ಟೆಲ್ಲ ಇದ್ರು ಸಹಿತ
ಇದು ಯಾರಿಗೆ ಅನುಭವ ಕೊಡ್ತದ ಅಂದ್ರೆ ಯಾರಂತಲೇ ಅಹಂಕಾರ ಬಂದಿರ್ತವಲ್ಲ ಅವ್ರಿಗೆ ಅನುಭವ ಕೊಡ್ತದೆ. ಅಹಂಕಾರ ಬಂದಿರ್ತದ, ನಾನ್ ಜ್ಞಾನಿ ಅಂತ ಅಹಂಕಾರ ಬಂದಿರ್ತದ, ನಾನ್ ತಿಳಿದಾವಂತ ಅಹಂಕಾರ ಬಂದಿರ್ತದ, ನಾನೇ ಶ್ರೇಷ್ಠ ಅಂತ ಅಹಂಕಾರ ಬಂದಿರ್ತದ, ನನ್ನಿಂದನೇ ನಡಿಲಿಕ್ಕತ್ತಂತ ಅಹಂಕಾರ ನಡೀತದ. ಎಲ್ಲರೂ ನನ್ನ ಮಾತು ಕೇಳಿ ನಡ್ಲಿಕ್ಕತ್ತಾರ, ನನ್ನ ದೊಡ್ಡವಂತ ತಿಳ್ಕೊಂಡಾರ. ಎಷ್ಟ ಅದು ಮೀಪಣ ಅನ್ನುವಂಥದ್ದು ಹಿಂಗದಲ್ಲ. ಸಮರ್ಥ 7ನೇ ತಕ್ಷಕನಾಗಿ ಹೇಳ್ತಾರ, मीपणे कैसे नी न साहे ते ಭಗವಂತಿ ಕೈಸೆ ನಿಸಾಹೆ. ಅಹಂಕಾರ ಬಂದ್ರೆ ಆ ವ್ಯಕ್ತಿ ಯಾರಿಗೂ ಸೇರುವುದಿಲ್ಲ, ಮತ್ ಭಗವಂತಿಗೆ ಹೆಂಗೆ ಸೇರ್ತಾನೆ ನಿನ್ನಂತಲೇ ಅಹಂಕಾರ ಬಂದ್ರ. मीपणे कैसे नी न साहे ते ಭಗವಂತಿ ಕೈಸೆ ನಿಸಾಹೆ. म्हणून मीपणे सांडूने राये समाधान. ಅವನೇ ಧನ್ಯ ಅಂತ ಹೇಳ್ತಾನೆ. मीपणे सांडूनी राहे ತೋಚಿ ಧನ್ಯ, ಒಬ್ಬ ನೋಡಪ್ಪ ಧನ್ಯ ಅಂತ ಹೇಳ್ತಾರ. ಅದಕ್ಕೆ ಮೀಪಣ ಒಂದ ಯಾರ್ಯಾರಿಗೆ ಮೀಪಣ ಬಂದದ ಅವರೆಲ್ಲ ಮುದ್ದೆಯಾಗಿ ಹೋಗ್ಬಿಟ್ಟಾರ. ಪುರಂದರದಾಸ ಅಂತಾರ, ಕೆಮ್ಮೆ ಮಾಡಲು ಬೇಡಿ ಕೆಮ್ಮೆ ಈಡಾಡುವುದು, ಕೆಮ್ಮೆಯಿಂದಲಿ ನೀವು ಕೆಡಬೇಡಿರಯ್ಯ. ಕೆಮ್ಮೆ ಮಾಡಲು ಬೇಡಿ ಮುನ್ನೊಮ್ಮೆ ರಾವಣನು ಜನಕನ ಸಭೆಯಲ್ಲಿ, ಮುನ್ನೊಮ್ಮೆ ರಾವಣನು ತನ್ನಾಳ ಅರಿಯದೆ ಧನುವೆತ್ತನು, ತನ್ನಾಳ ಅರಿಯದೆ ಉನ್ನತ ಧನು ಎದೆ ಮೇಲೆ ಬೀಳಲು, ಉನ್ನತ ಧನು ಎದೆ ಮೇಲೆ ಬೀಳಲು ಬನ್ನ ಬಟ್ಟುವುದ ಕೇಳಿ ಬಲ್ಲಿರ. ಜನಕನ ಸಭೆಯೊಳಗ ಧನು ಎತ್ತಲಿಕ್ಕೆ ಎಲ್ಲಾರಾದ್ರೂ ಕೂಡಿದ್ರು. ಶ್ರೀರಾಮಚಂದ್ರನು ಇದ್ದ. ನನ್ನಂತ ಶೂರ್ಯ ಯಾರಿದ್ದಾರೆ, ಎಲ್ಲಾ ದೇವತೆಗಳನ್ನ ಗ್ರಹಗಳನ್ನ ಪೆವಟುಣಿಗೆ ಮಾಡಿಕೊಂಡಂತ ರಾವಣ ನಾನು ಎತ್ತಬೇಕಂತ ಎದೆ ಉಬ್ಬಿಸ್ಕೊಂಡು ಬಂದ. ಆ ಧನು ಯಾವುದು ಅನ್ನುವಂಥದ್ದು ಶಿವ ಕೊಟ್ಟಂತ ಪಾಶುಪಶಾಸ್ತ್ರದು. ಅದನ್ನ ಎತ್ತಲಿಕ್ಕೆ ಹೋಗಿ ಅದು ಮೈಮ್ಯಾಲ ಹಾಕೊಂಡ ಸಭಾದಾಗ ಬಿದ್ದ. ಯಾಕಂದ್ರೆ ಅಹಂಕಾರ ಪಟ್ಕೊಂಡು ಬಂದಿದ್ದ. ಅದಕ್ಕೆ ಅವ್ರಂದ್ರು, ಹೆಮ್ಮೆ ಮಾಡಲು ಬೇಡಿ ಹೆಮ್ಮೆ ಈಡಾಡುವುದು, ಹೆಮ್ಮೆಯಿಂದಲಿ ನೀವು ಕೆಡಬೇಡಿ. ಇದ್ರಾಗ ಇನ್ನೊಂದು ಪ್ರಸಂಗ ಹೇಳ್ತಾರೆ ಪುರಂದರದಾಸರು. ಕೃಷ್ಣ ಸತ್ಯಭಾಮೆಗೆ ಹೇಳಿದಂತ. ಏನು? ಕೃಷ್ಣ ಸತ್ಯಭಾಮೆಗೆ ಹೇಳಿದ, ನೀ ರುಕ್ಮಿಣಿ ಆಗಿ ಬಾ ಅಂತೆ. ಸತ್ಯಭಾಮೆ ಅಹಂಕಾರಿ ಮನುಷ್ಯ ಆಯ್ತು, ನೀನು ರುಕ್ಮಿಣಿ ಗತಿ ಆಗಿ ಬಾ ಅಂತೆ. ರುಕ್ಮಿಣಿ ಉಟ್ಟಂತ ಸೀರೆ ಉಟ್ಕೊಂಡು ಬಂದ್ರ ಅಕ್ಕಿ ರುಕ್ಮಿಣಿ ಆದನ ಸತ್ಯಭಾಮನೆ ಉಳಿದ. ಹಂಗ ನಾವು ಮ್ಯಾಲೆ ಸಂತ್ರಗತೆ ವೇಷಭೂಷ ಹಾಕೊಂಡು ಒಳಗೆಲ್ಲ ಗುಣಗಳು ಇಟ್ಕೊಂಡು ಕೂತಿದ್ದೇವು ಅಂದ್ರೆ ಆ ಸತ್ಯಭಾಮ ರುಕ್ಮಿಣಿ ಗತಿ ಆಗಿ ಬಂದಂಗ ಆಗ್ತದೆ. ಅದಕ್ಕೆ ಎಮ್ಮೆ ಮಾಡಲು ಬೇಡಿ ಎಮ್ಮೆ ಈಡಾಡುವುದು, ಎಮ್ಮೆಯಿಂದಲಿ ನೀವು ಕೆಡಬೇಡಿರಯ್ಯ. ಹೋ ತಯಾ ಏಕರೂಪಾಸಿ ದೂಜೇನ ಸಾಹೆ. ಆ ಸದ್ಗುರುವಿನ ಸ್ವರೂಪಕ್ಕೆ ಮತ್ತೊಂದು ಹೋಲಿಕೆ ಕೊಡ್ಲಿಕ್ಕೆ ಬರುವೇದಿಲ್ಲ ಅಂತಾರವ್ರು. ಎಲ್ಲ ಕೊಟ್ಟು ನೋಡಿದ್ರು ಮಹಾರಾಜರು ದಾಸಬೋಧನೊಳಗೆ ಸದ್ಗುರು ಸ್ತವನ ಮಾಡುವತ್ನ್ಯಾಗ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಏನೇನು ಉಪಮಾ ಕೊಟ್ಟರು ಅವು ಯಾವ ಸದ್ಗುರುಗಳ ಹೋಲಿಕೆಗೆ ಆಗಲಿಲ್ಲ, ಸ್ವರೂಪದ ಹೋಲಿಕೆಗೆ ಆಗಲಿಲ್ಲ. ತಯಾ ಏಕರೂಪಾಸಿ ಅದು ಹೆಂಗದ ಅಂದ್ರೆ ಅದು ಹಂಗೆ ಅದ.
ಅದಕ್ಕೆ ಸಮರ್ಥರು ಸದ್ಗುರುಗೋಸ್ತವ್ರು ಮಾಡೋ ಹೊತ್ನ್ಯಾಗ ಅಂದ್ರು मज न कळे हा विचारू दुरुनी माझ्या नमस्कारू गुरुदेವ ಪೈಲ ಪಾರೋ ಪಾವವಿ ಮಜ ನೀ ಇದು ನನಗೆ ತಿಳಿದಿಲ್ಲ ನೀ ಹೆಂಗಿದ್ಯೋ ಹಂಗೆ ಇದ್ದೀಯ ಅಂತ ದೂರಿಂದ ನಮಸ್ಕಾರ ಮಾಡ್ತಾರೆ ಮನಸಂತಾನಂತ ಶೋಧು ನಿಪಾಯೆ ಅಂತೇಳಿ ಕೊನೆ ಒಂದು ಇದು ಹೇಳಿಕತ್ತಾರ. ಅದಕ್ಕೆ ನಾವು ನೀವುಗಳೆಲ್ಲ ಈ ಕೊನೆ ಇದ್ರಾಗ ಏನಂತಾರ ಅಂದ್ರೆ ಅವರು ಹರಿ दया एक रूपासी दूजे न साये 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 मना संत अनंत शोधून पाहे नमसारी के रूप या राघवाचे नमसारी के रूप या मनी चिंतितात मूळ तुटे भवाचे नमसारी के रूप या राघवाचे नमसारी के रूप या राघवाचे या राघवाचे आकल्पाई शिवावी तयाकुळा माझ्या सकळा हरीच्या दासा कल्पनेची बाधान हो कोण काळी ही संत मंडळी सुखी असो अहंकाराच्या वारा न लागो रासा माझा विठ्ठुदासा भाविकासी नामा म्हणे तया असावे कल्याण जामुकी निधान पांडुरंग ठोपार कुमाये ठोपार कुमाये ठोपार कुमाये ठोपार कुमाये बोला पुंडली गवर्णा श्री ज्ञानदेव